ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಶ್ರೀ ಸಿದ್ದಾರೂಢ ಜ್ಯೋತಿ ಯಾತ್ರೆಗೆ ವಿಧಾನಸಭೆ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರು ಚಾಲನೆ ನೀಡಿದರು. ವೈದಿಕ ಚಿಂತನೆಯ ಶೈವಾದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡು ದೇಶದಾದ್ಯಂತ ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾ ರಾಜ್ಯಗಳ ಹಳ್ಳಿಗಳಲ್ಲಿ ಅನೇಕ ಅನುಯಾಯಿಗಳನ್ನು ಹೊಂದಿದಂತಹ ಶ್ರೀ ಸಿದ್ದಾರೂಢ 190ನೇ ಜಯಂತ್ಯೋತ್ಸವ ಮತ್ತು ಗುರುನಾಥ ರೂಢರ 115ನೇ ಜಯಂತ್ಯೋತ್ಸವ ನಿಮಿತ್ತ 56 ದಿನಗಳ ಕಾಲ ಜ್ಯೋತಿ ಯಾತ್ರೆ ಸಂಚರಿಸಲಿದೆ. ಶ್ರೀ ಸಿದ್ದಾರೂಢರ ಜನ್ಮಸ್ಥಳವಾದಂತಹ ಗಡಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬ್ರಹ್ಮ ವಿದ್ಯಾಶ್ರಮ ಶ್ರೀ ಸಿದ್ದಾರೂಢ ಮಠ ಚಳ್ಕಾಪುರ ಗ್ರಾಮದಿಂದ ಹುಬ್ಬಳ್ಳಿಯಲ್ಲಿ ನಡೆಯಲಿರುವಂತಹ ಸಿದ್ದಾರೂಢರ 190ನೇ ಜಯಂತ್ಯೋತ್ಸವ, ಗುರುನಾಥ ರೂಢರ 115ನೇ ಜಯಂತ್ಯೋತ್ಸವ ಹಾಗೂ ಸಿದ್ದಾರೂಢರ ಕಥಾಮೃತದ ಶತಮಾನೋತ್ಸವ ಅಂಗವಾಗಿ ಸಿದ್ದಾರೂಢರ ಜನ್ಮಭೂಮಿ ಚಳ್ಕಾಪುರ ಗ್ರಾಮದಲ್ಲಿ ಆಯೋಜಿಸಿದಂತಹ ಸಿದ್ದಾರೂಢರ ಜ್ಯೋತಿ ಯಾತ್ರೆಯ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಾರೂಢರ ಕನ್ನಡ ದಿನದರ್ಶಿಕೆಯಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೆ ನಟರಾಜನ್ ಬಿಡುಗಡೆಗೊಳಿಸಿದರು. ಶ್ರೀ ಸಿದ್ದಾರೂಢರ ಮಹಾಸ್ವಾಮಿಗಳ ಜ್ಯೋತಿ ರಥಯಾತ್ರೆಯು ದಿನಾಂಕ 23/12/2024ರಿಂದ ದಿನಾಂಕ 19/2/25ರವರೆಗೆ ಸುಮಾರು 56 ದಿನಗಳ ಕಾಲ ದೇಶದ ಅನೇಕ ರಾಜ್ಯಗಳಲ್ಲಿ ಸಂಚರಿಸುವ ಮೂಲಕ ದಿನಾಂಕ 18/2/2025ರಂದು ಮಂಗಳವಾರ ಹುಬ್ಬಳ್ಳಿ ಶ್ರೀ ಸಿದ್ದಾರೂಢ ಮಠಕ್ಕೆ ಆಗಮಿಸಲಿದೆ ಎಂದು ಪರಮಪೂಜ್ಯ ಸದ್ಗುರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ತಿಳಿಸಿದರು. ಇದಾಗಿದ್ದು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.